ಕರ್ನಾಟಕ ಸರ್ಕಾರದ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ಮಾಧ್ಯಮ ಅಕಾಡೆಮಿ ಬೆಂಗಳೂರು ಸ್ನೇಹಿತರಾಗಿರ್ತಕ್ಕಂಥ ಐಷಾ ಖಾನ್ ಅವರವರೇ, ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡಿ, ಹಿರಿಯರು, ಭಾರತ ದೇಶದಲ್ಲಿ ಬಹಳಷ್ಟು ಕಮ್ಮಿ ಜನರಲ್ಲಿ ಪ್ರಮುಖರಾಗಿರ್ತಕ್ಕಂಥ, ಈಗ ತಾನೇ ತಮ್ಮ ಉದ್ದೇಶ ಮಾತನಾಡಿರ್ತಕ್ಕಂಥ ಸಿಪ್ರಾ ದಾಸ್ರವರವ್ರೆ, ಲೋಚನೇಶ್ ಹೂಗಾರ್ ಅವರವ್ರೆ, ಅಬ್ಬಾಸ್ ಮುಲ್ಲಾ ಅವರೇ, ಶೋಭಾ ಅವರೇ, ಶಿವಾನಂದ್ ಅವರವ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ, ವಿಶೇಷವಾಗಿ ನಮ್ಮ ಫೋಟೋಗ್ರಾಫರ್ಸ್ ಅಂತ ನಾವು ಕರಿತೀವಿ, ಛಾಯಾಗ್ರಾಹಕರಂತ ನಾವೇನು ಕರಿತೀವಿ, ಅವರೆಲ್ಲರೂ ಬಂದಿದ್ದೀರಿ. ಇದು ವಿಭಿನ್ನವಾದಂಥ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ. ನನಗೆ ಉದ್ಘಾಟನೆ ಮಾಡಲಿಕ್ಕೆ ಬಹಳ ಅತ್ಯಂತ ಖುಷಿಯಿಂದ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇ ಬಾರಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಬೇಕು. ಬಹುತೇಕ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಈ ಮಾಧ್ಯಮದ ಅಕಾಡೆಮಿ ಅಧ್ಯಕ್ಷರಾಗಿರ್ತಕ್ಕಂಥ ಒಬ್ಬ ಹೆಣ್ಮಗಳು ಅಂತಂದ್ರೆ ಅದು ಐಷಾ ಖಾನ್ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ನಮ್ಮ ಸರ್ಕಾರ ಬಂದ ನಂತರ ಫೋಟೋಗ್ರಾಫರ್ಸ್ಗೆ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ತರಬೇಕಂತ ಹೇಳಿ ಸನ್ಮಾನ್ಯ ಮುಖ್ಯಮಂತ್ರಿಯವರ ಆದೇಶದೊಂದಿಗೆ ನಾವು ಇಡೀ ಕರ್ನಾಟಕ ರಾಜ್ಯದಂತ ಫೋಟೋಗ್ರಾಫರ್ಸ್ ಆಗಿರ್ಬೋದು, ಅದ್ರ ಜೊತೆಗೆ ಪತ್ರಿಕಾ ವಿತರಣೆ ಏನ್ ಮಾಡ್ತಾರೆ ಅವರಿಗೂ ನಾವಿವತ್ತು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಲ್ಲಿ ತಂದಿದ್ದೀವಿ. ತಮ್ಮ ಗಮನಕ್ಕಿರಲಿ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತಾ ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಇವತ್ತು ವಿಶೇಷವಾಗಿ ಶಿಪ್ರಾ ದಾಸ್ ಅವರು ಇಲ್ಲಿ ಬಂದಿದ್ದಾರೆ. ಮ್ಯಾಮ್, perhaps if I'm not wrong, you have written a book. I'm right? Martha, you have forgotten the book what you have written. The light within thee. The life within thee. ಸೊ ಈ ತರ ಬುಕ್ಕು ಕೂಡ ಪಬ್ಲಿಷ್ ಮಾಡಿ ಬಂದಿರತಕ್ಕಂಥವ್ರು ಸುಮಾರು 12 ಪ್ರಧಾನಮಂತ್ರಿಯವರ ಜೊತೆ ಆಫೀಸ್ ನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಶಿಪ್ರಾ ದಾಸ್ ಅವರು ಇಲ್ಲಿದ್ದಾರೆ. ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದಂತ ಸ್ವಾಗತವನ್ನು ಅಭಿನಂದನೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಮ್ಯಾಮ್, ಐ ಒನ್ಸ್ ಅಗೇನ್ ಟೇಕ್ ದಿಸ್ ಆಪರ್ಚುನಿಟಿ ಆನ್ ಬಿಹಾಫ್ ಆಫ್ ಮೈಸೆಲ್ಫ್, ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ and behalf of all the people who all come here, we heartily welcome you, ma'am. Thank you so much. It's an honor and pleasure that you are here with us. ಎರಡು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಒಂದು, ಪ್ರಾರಂಭದಲ್ಲಿ ಸುದಾನ್ ಫೋಟೋಗ್ರಾಫರ್ನ ಕೆವಿನ್ ಕಾರ್ಟರ್ ಅಂತ ಹೇಳಿ ನಾವು ಮರೆಯಕ್ ಆಗುದಿಲ್ಲ. ಇದು ಒಂದು ಕತೆ ಬಹಳ ಚೆನ್ನಾಗಿದೆ ಹೇಳಲಿಕ್ಕೆ. ಇವರು ಸುದಾನ್ ನಲ್ಲಿ ಫೋಟೋಗ್ರಾಫರ್ ಆಗಿರ್ತಾರೆ. ಸುದಾನ್ ನಲ್ಲಿ 1994 ಇಸ್ವಿನಲ್ಲಿ ಒಬ್ಬ ಚಿಕ್ಕ ಮಗು ಹೊಟ್ಟೆ ಹಸುವಿನಿಂದ ಸ್ವಲ್ಪ 500 ಮೀಟರ್ ದೂರದಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಇರ್ತಕ್ಕಂಥ ಕ್ಯಾಂಪ್ಗೆ ಆ ಮಗು ಹೋಗ್ಬೇಕು. ಅದಕ್ಕೆ ಊಟ ಇಲ್ಲ. ಆ ಮಗುಗೆ ಇಷ್ಟು ನಿತ್ರಾಣ ಆಗಿರ್ತದಂದ್ರೆ 500 ಮೀಟರ್ ದಾಟ್ಲಿಕ್ಕೂ ಆಗೋದಿಲ್ಲ. ಆ ಮಗು ಅಲ್ಲೇ ಸುಸ್ತಾಗಿರುತ್ತೆ. ಅದ್ರ ಹಿಂದ್ಗಡೆ ಒಂದು ವಲ್ಚರ್, ನಾವು ಹದ್ದಂತ ಏನ್ ಹೇಳ್ತೀವಿ, ಅದನ್ನ ಕಾಯ್ತಾ ಇದೆ ಆ ಮಗು ಸಾಯ್ಲಿ ಅಂತ ಹೇಳಿ. ಅದು ಅದ್ಭುತವಾದಂತ ಒಂದು ಫೋಟೋಗ್ರಾಫರ್ನ ಅವರು ಕ್ಯಾಚ್ ಮಾಡ್ತಾರೆ. ಕ್ಯಾಚ್ ಮಾಡಿದ ನಂತರ ಇಡೀ ಪ್ರಪಂಚದಲ್ಲಿ ಬಹಳಷ್ಟು ಜಾಗದಲ್ಲಿ ಅವರಿಗೆ ಪ್ರಶಸ್ತಿ ಸಿಗುತ್ತೆ. ಕೆವಿನ್ ಅವರಿಗೆ ಒಂದು ಸಂದರ್ಭದಲ್ಲಿ ಒಬ್ಬ ಜರ್ನಲಿಸ್ಟ್ ಪ್ರಶ್ನೆ ಕೇಳ್ತಾನೆ, ನೀವು ಆ ಹುಡುಗನ ಯಾಕೆ ಸಹಾಯ ಮಾಡ್ಲಿಲ್ಲ, ನೀವು ಆ ವಲ್ಚರ್ಗೆ ಯಾಕೆ ತಿನ್ನಕ್ ಬಿಟ್ರಿ, ಏನಾಯ್ತು ಮುಂದೆ ಆ ಹುಡುಗನ ಬಗ್ಗೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಕೆವಿನಿಗೆ ಪ್ರಶ್ನೆ ಇರೋದಿಲ್ಲ. ಈ ಪ್ರಶ್ನೆ ಕೇಳ ನಂತರ 3 ತಿಂಗಳಲ್ಲಿ ಕೆವಿನ್ ಆತ್ಮಹತ್ಯೆಗೆ ಶರಣಾಗ್ತಾರೆ. ಅಷ್ಟು ಮಾನಸಿಕ ಆಗ್ತಾರೆ. ಅಂದ್ರೆ ಸಾರ್ವಜನಿಕ ಜೀವನದಲ್ಲಿ ನಾವಲ್ಲಿ ಏನೇ ಗಲಾಟೆಗಳಾಗಿರ್ಲಿ, ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಇನ್ವಾಲ್ವ್ಮೆಂಟ್ ಹಾಕಿ ಮುಂಚೆ ಫೋಟೋ ತೆಗಿತಕ್ಕಂಥ ವ್ಯವಸ್ಥೆಗಳು ಬಹಳ ದಿನನಿತ್ಯ ನಾವು ನೋಡ್ತಾ ಇದ್ದೀವಿ. ಇವತ್ತು ಕೆವಿನ್ ಅವ್ರು ಕೊಟ್ಟಿರ್ತಕ್ಕಂಥ ಫೋಟೋಗ್ರಾಫಿನಲ್ಲಿ ಬಹಳಷ್ಟು ಅರ್ಥಪೂರ್ಣಕವಾಗಿದ್ರು ಕೂಡ ಮೊದಲನೇ ಉದ್ದೇಶ ನಾವು ಏನೇ ಫೋಟೋಗ್ರಾಫಿ ತೆಗಿಲಿ, ಏನೇ ವಿಡಿಯೋ ತೆಗಿಲಿ, ಯಾರೇ ಸಂಕಟದಲ್ಲಿದ್ರೆ ನಾವು ಅವರಿಗೆ ಸಹಾಯ ಮಾಡತಕ್ಕಂಥ ಒಂದು
ನಮಗೆ ಲೆಸನ್ ಅನ್ನ ಹೇಳಿಕೊಟ್ಟು ಹೋಗಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಫೋಟೋಗ್ರಾಫರ್ಸ್ಗಳು ಎಂಥದೇ ಕಷ್ಟ ಪರಿಸ್ಥಿತಿ ಇರಲಿ ಮೊದಲೇ ಧಾವಿಸ್ತಕ್ಕಂಥದ್ದು ನಮ್ಮ ಫೋಟೋಗ್ರಾಫರ್ಗಳು. ನಮ್ಮ ಯಾವುದೇ ವೈಲೆನ್ಸ್ ಆಗಿರ್ಲಿ, ನಮ್ಮ ಯಾವುದೇ ಆಕ್ಸಿಡೆಂಟ್ ಆಗಿರ್ಲಿ, ಅಥವಾ ಎಂತ ಒಂದು ಸಂದರ್ಭದಲ್ಲಿ ಅನಾಹುತ ಆಗಿರ್ಲಿ, ನಮ್ಮ ಜಾಸ್ತಿ ಮಳೆ ಬಂದ್ರು ಇರ್ತಾರೆ, ಬರಗಾಲ ಬಂದ್ರು ಇರ್ತಾರೆ, ಅತಿವೃಷ್ಟಿ ಇದ್ರೆ ಅಲ್ಲಿರ್ತಾರೆ. ಎಲ್ಲಾ ಸಂದರ್ಭದಲ್ಲಿ ನಮ್ಮ ಫೋಟೋಗ್ರಾಫರ್ಸ್ಗಳು ಇವತ್ತು ಇಡೀ ದೇಶಕ್ಕೆ, ಇವತ್ತೇನೋ ಈಗ ಪ್ರಾರಂಭ ಆಗಿದೆ, ಮೊದಲ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಇರಲಿಲ್ಲ. ಸುಮಾರು 18ನೇ ಶತಮಾನದಲ್ಲಿ ಫ್ರೆಂಚ್ ದೇಶದಲ್ಲಿ ಫೋಟೋಗ್ರಾಫಿ ಪ್ರಾರಂಭ ಆಗಿರ್ತಕ್ಕಂಥದ್ದು. 1850ನೇ ಇಸ್ವಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ಫೋಟೋಗ್ರಾಫಿ ಪ್ರಾರಂಭ ಆಗಿ ಇವತ್ತು ಬಹಳ ಮುಂದೆಗೆ ಹೋಗ್ಬಿಟ್ಟಿದೆ. ಚೈನಾ ದೇಶದಲ್ಲಿ 100 ಕಿಲೋಮೀಟರ್ ದೂರ ಇದ್ರೂ ಕೂಡ 1.7 ಮಿಲಿಮೀಟರ್ ಪ್ರೆಸಸ್ನಷ್ಟು ಫೇಸ್ ನ ರೆಕಗ್ನೇಷನ್ ಮಾಡ್ತಕ್ಕಂಥ ಸುಮಾರು ಅಂತ ಒಂದು ಪಿಕ್ಸೆಲ್ ಕ್ಯಾಮೆರಾಸ್ಗಳು ಬಂದ್ಬಿಟ್ಟಿದ್ದಾವೆ. ಇವತ್ತು ಸ್ಪೇಸ್ ಟೆಕ್ನಾಲಜಿನಲ್ಲಿ 3200 ಪಿಕ್ಸೆಲ್ ಇರ್ತಕ್ಕಂಥ ಮೆಗಾ ಪಿಕ್ಸೆಲ್ ಇರ್ತಕ್ಕಂಥ ಕ್ಯಾಮೆರಾಸ್ಗಳು ಇವತ್ತು ನಮ್ಮ ಮೊಬೈಲ್ ನಲ್ಲಿ 16 ಪಿಕ್ಸೆಲ್ಗಳು, ಇವತ್ತು ಸ್ಯಾಮ್ಸಂಗ್ ಸುಮಾರು 500 ಪಿಕ್ಸೆಲ್ ಹೆಚ್ಚಿರ್ತಕ್ಕಂಥ ಕ್ಯಾಮೆರಾಸ್ಗಳು ಬಂದಿದ್ದಾವೆ. ನಾನು ಅದ್ರ ಬಗ್ಗೆ ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ಇವತ್ತು ಇನ್ನು ಹೆಚ್ಚಿನ ಜನ ಇಲ್ಲಿ ಭಾಗವಹಿಸಬೇಕಾಗಿತ್ತು. ಪ್ರಪ್ರಥಮ ಬಾರಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹುಬ್ಬಳ್ಳಿ ಧಾರವಾಡನಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡೋದಕ್ಕಾಗಿ ನಿಜಕ್ಕೂ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಆಯಿಷಾ ಅವರಿಗೆ ನಾನು ಧನ್ಯವಾದಗಳು ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವರ ಒಂದು ನೇತೃತ್ವದಲ್ಲಿ ಇನ್ನ ಒಳ್ಳೇದಾಗ್ಲಿ. ವಿಶೇಷವಾಗಿ ಈ ಫೋಟೋಗ್ರಾಫಿ ಅಂತಕ್ಕಂಥದ್ದು ಏನಿದೆ ಇದಕ್ಕೆ ಒಂದು ವರ್ಕ್ಶಾಪ್ಗಳು ಆಗ್ಬೇಕು. ಆಮೇಲೆ ಅವ್ರು ಹೇಳ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ 90% ಅನ್ಆರ್ಗನೈಸ್ಡ್ ಸೆಕ್ಟರ್ ಎಲ್ಲರೂ ನನ್ನ ಇಲಾಖೆಯಲ್ಲಿ ಬರ್ತಾರೆ. ಆರ್ಗನೈಸ್ಡ್ ಬರ್ತಾರೆ, ಅನ್ಆರ್ಗನೈಸ್ಡ್ ಬರ್ತಾರೆ. ಇವತ್ತು ಅನ್ಆರ್ಗನೈಸ್ಡ್ ಸೆಕ್ಟರ್ ಏನಿದು ಫೋಟೋಗ್ರಾಫಿ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಇದಕ್ಕೆ ಯಾವ ರೀತಿ ನಾವು ಸೋಷಿಯಲ್ ಸೆಕ್ಯೂರಿಟಿ ಮಾಡಬೇಕು ಅಂತ ಹೇಳಿ ನಾನು ಅಧ್ಯಕ್ಷರಾಗಿರ್ತಕ್ಕಂಥ ಆಯಿಷಾ ಖಾನ್ ಜೊತೆ ಅವ್ರನ್ನ ತಾವು ಬನ್ನಿ, ನಮ್ಮ ಇಂಪಾರ್ಟೆಂಟ್ ಜನರನ್ನು ತಾವು ಕರೆಸಿ ನಾವು ಕುತ್ಕೊಂಡಿದ್ದನ್ನ ಮುಂದೆ ಯಾವ ರೀತಿ ಇವರಿಗೆ ಸೋಷಿಯಲ್ ಸೆಕ್ಯೂರಿಟಿ ಫ್ರೇಮ್ ನ ಇನ್ನ ಜಾಸ್ತಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಸರ್ಕಾರ ವತಿಯಿಂದ ಏನು ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇದು ಮೊದಲನೇ ಬಾರಿಗೆ ಪ್ರಯುಕ್ತಕವಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡಿದಿರಿ. ಇನ್ನ ವಿಶೇಷವಾಗಿ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರ ಯಾವಾಗ್ಲೂ ಸದಾ ನಿಮ್ಮ ಬೆನ್ನೆಲುಬಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಒಂದೇ ಒಂದು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕಾನ್ಶಿಯಸ್ ಹತ್ರ ಕೆಲಸ ಮಾಡ್ತಕ್ಕಂಥದ್ದು ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಜಗತ್ತನ್ನ ನಾವು ಚೇಂಜ್ ಮಾಡೋದು ಬೇಡ, ನಮ್ಮಷ್ಟಿಗೆ ನಾವೇ ಆತ್ಮಾವಲೋಕನ ಮಾಡ್ಕೊಂಡು, ನಾನು ಯಾವಾಗ್ಲೂ ಅದನ್ನೇ ಹೇಳ್ತಕ್ಕಂಥದ್ದು, ಬಸವಣ್ಣವ್ರು ಅದನ್ನೇ ಹೇಳಿದ್ದಾರೆ, ತನ್ನ ತಾನೇ ತೋಡೆ ತಾನೇ ದೇವ್ರು ಅಂತ ಹೇಳಿ. ಯಾರು ಅವರಷ್ಟಿಗೆ ಅವರೇ ಅರ್ಥ ಮಾಡ್ಕೊಳ್ತಾರೆ, ಕಾನ್ಶಿಯಸ್ ಯಾರ ಹತ್ರ ಕೆಲಸ ಮಾಡ್ತಾರೆ ಅವರೇ ದೇವ್ರು ಅಂತಕ್ಕಂಥದ್ದು ಬಸವಣ್ಣವ್ರು ಹೇಳಿದ್ದಾರೆ. ಹಂಗಾಗಿ ಇಫ್ ಅಟ್ ಆಲ್ ಯು ವಾಂಟ್ ಟು ಮೇಕ್ ಅ ವರ್ಲ್ಡ್ ಬೆಟರ್ ಪ್ಲೇಸ್, ಫಸ್ಟ್ ಯು ನೀಡ್ ಟು ಲುಕ್ ಅಟ್ ಯುವರ್ ಸೆಲ್ಫ್ ಅಂಡ್ ಮೇಕ್ ಎ ಚೇಂಜ್ ಅಂತ ಹೇಳ್ತಾರೆ. ಇವತ್ತು ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಾಗಿದ್ರೆ ನಮ್ಮಷ್ಟಿಗೆ ನಾವು ಬದಲಾವಣೆ ಆದ್ರೆ ಮಾತ್ರ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಕರೆಸೋದಕ್ಕೆ ಬಹಳ ಖುಷಿಯಾಗಿ ಬಂದಿದ್ದೀನಿ ಅಂತ ಈ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ಉದ್ದೇಶಿ ಮಾತನಾಡ್ಲಿಕ್ಕೆ ಅವಕಾಶ ತಲುಪಿಸ್ಕೊಟ್ರೆ ತಮ್ಮೆಲ್ಲರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.